ಬೆಳಗಾವಿಯ ಮೂಡಲಗಿ ಪಟ್ಟಣದಲ್ಲಿ ಉದ್ಘಾಟನೆಗೊಂಡ ನೂತನ ಜವಳಿ ಮಳಿಗೆ ಭಾರಿ ಆಫರ್ ಕೊಟ್ಟಿದೆ. ₹1ಗೆ 1 ಟಿ ಶರ್ಟ್ ಆಫರ್ ನೀಡಿದ್ದ ಹಿನ್ನೆಲೆ ಯುವಕರು ಮಳಿಗೆ ಮುಂದೆ ಮುಗಿಬಿದ್ದಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಜಮಾಯಿಸಿದ್ದ ಹಿನ್ನೆಲೆ ಯುವಕರನ್ನ ಚದುರಿಸಲು ಮೂಡಲಗಿ ಪೊಲೀಸರು ಲಘು ಲಾಠಿ ಪ್ರಹಾರ ಮಾಡಿದ್ರು. ಟಿ ಶರ್ಟ್ ಖರೀದಿಗೆ ನೂಕುನುಗ್ಗಲಾಗಿ ಮಳಿಗೆಯ ಅಲಂಕಾರಿಕ ಗ್ಲಾಸ್ ಧ್ವಂಸವಾಯಿತು. ಕಲಬುರಗಿಯಿಂದ ಚಿಂಚೋಳಿಗೆ ಸಂಚರಿಸುವ ಕೆಕೆಆರ್ಟಿಸಿ ಬಸ್ಸಿನಲ್ಲಿ ಹೆಡ್ಲೈಟ್ ಹಾಳಾಗಿತ್ತು. ಬಸ್ ಲೈಟ್ ಕೆಟ್ಟು ಹಲವು ದಿನಗಳಾದರೂ ಕೆಕೆಆರ್ಟಿಸಿ ನಿಗಮ ರಿಪೇರಿ ಮಾಡಿಸಿರಲಿಲ್ಲ. ಈ ಹಿನ್ನೆಲೆ ಅನಿವಾರ್ಯವಾಗಿ ಕತ್ತಲಲ್ಲೇ ಚಾಲಕ ಬಸ್ ಚಾಲನೆ ಮಾಡಿದ್ದಾರೆ. ಈ ಬಗ್ಗೆ ಜೆಡಿಎಸ್ ಟ್ವೀಟ್ ಮಾಡಿ ಕಾಂಗ್ರೆಸ್ ಆಡಳಿತದ ವೈಫಲ್ಯಕ್ಕೆ ಹಿಡಿದ ಕೈಗನ್ನಡಿ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದ ಬಗ್ಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಇಷ್ಟೊಂದು ಮಲತಾಯಿ ಧೋರಣೆ ಯಾಕೆ? ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅನುದಾನದಲ್ಲಿ ಖರೀದಿಸಿದ ಹೊಸ ಬಸ್ಸುಗಳನ್ನ ಬೇರೆಡೆಗೆ ನೀಡಿ ಗುಜರಿಗೆ ಸೇರಬೇಕಾದ ಬಸ್ಸುಗಳನ್ನ ಚಿಂಚೋಳಿ ಭಾಗಕ್ಕೆ ನೀಡಲಾಗಿದೆ. ಮುಗ್ಧ ಪ್ರಯಾಣಿಕರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇರೋ ಸಾರಿಗೆ ಇಲಾಖೆಯ ನಿರ್ಲಕ್ಷ್ಯ ತೀವ್ರ ಖಂಡನೀಯ. ಸಾರಿಗೆ ಸಚಿವರು ಕೇವಲ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದಾರೆಯೇ ಹೊರತು ಜನಸಾಮಾನ್ಯರ ಸುರಕ್ಷತೆಯ ಬಗ್ಗೆ ಕಿಂಚಿತ್ತೂ ಕಾಳಜಿ ತೋರ್ತಾ ಇಲ್ಲ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ಈ ಭಾಗಕ್ಕೆ ಸುಸ್ಥಿತಿಯಲ್ಲಿರುವ ಬಸ್ಸುಗಳನ್ನು ಒದಗಿಸಬೇಕು ಎಂದು ಜೆಡಿಎಸ್ ಟ್ವೀಟ್ ಮೂಲಕ ಆಗ್ರಹಿಸಿದೆ. ಅಪಾಯಿಂಟ್ಮೆಂಟ್ ಮಾಡ್ತೇವ್ರಿ. ಲಾಸ್ಟ್ ಬಸ್ ಇದೇ ಪ್ರಾಬ್ಲಮ್ ಇರ್ತದೆ. ಎವ್ರಿ ಟೈಮ್ ಡೈಲಿ ಪ್ರಾಬ್ಲಮ್ ಇದೆ ನೋಡ್ರಿ. ಆಫೀಸ್ ಹೇಳಿದ್ರೆ ಏನಂತಾರೆ ಏನ್ರಿ ಆಫೀಸ್ ಏನು ಆಕ್ಷನ್ ತಗೋತಾರೆ ಏನು ಆಕ್ಷನ್ ತಗೋತಾರೆ ಆಕ್ಷನ್ ತಗೊಂಡ್ರಿ ಫೋನ್ ಅಂತ ಕೇಳೋಣ ಆಯ್ತು ಅವ ಮಾಡ್ತಿರ್ತಾರೆ ಮಾಡ್ತೀನಿ ನ್ಯಾಯ ಮಾಡ್ತಿರ್ತಾರೆ ನ್ಯಾಯ ಎಷ್ಟು ಗೊತ್ತಿಲ್ಲ ಸರ್ ನಮಗೆ ಗೊತ್ತಿಲ್ಲ. ಅದೇ ಬಸ್ ಸರ್ ಲೈಟ್ ಏನು ಸರ್ ಫೋಕಸ್ ಡ್ರೈವರ್ ಆಗಿರ್ಬೇಕು. ಸಾರ್ವಜನಿಕ ಭಾಳ ಪ್ರಮಾಣ ಸರ್ 45 ದಿನ ಅವೈಜ್ಞಾನಿಕವಾಗಿ ನಿರ್ಮಿಸಿದ್ದ ತಡೆಗೋಡೆ ಮನೆ ಮೇಲೆ ಕುಸಿದು ಬಿದ್ದು 4 ಮನೆಗಳಿಗೆ ಹಾನಿಯಾಗಿದೆ. ಅದೃಷ್ಟವಶಾತ್ ನಿವಾಸಿಗಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಹಾಸನದ ಸಕಲೇಶಪುರ ಪಟ್ಟಣದ ಅರೇಹಳ್ಳಿ ರಸ್ತೆಯಲ್ಲಿ ಘಟನೆ ನಡೆದಿದ್ದು, ಎತ್ತರ ಪ್ರದೇಶವಾದ್ದರಿಂದ ಬಡಾವಣೆ ನಿರ್ಮಾಣ ಮಾಡುವ ವೇಳೆ ತಡೆಗೋಡೆ ನಿರ್ಮಿಸಲಾಗಿತ್ತು. ಆದರೆ ತಡೆಗೋಡೆ ಬಳಿ ಗುತ್ತಿಗೆದಾರರು ಮಣ್ಣು ತುಂಬಿದ್ರು. ಮಣ್ಣಿನೊಂದಿಗೆ ನೀರು ಸೇರಿ ಭಾರ ತಡೆಯಲಾಗದೆ ತಡೆಗೋಡೆ ಕುಸಿದಿದೆ. ಇತ್ತ ವಸತಿ ಕಳೆದುಕೊಂಡು ಕುಟುಂಬ ಬೀದಿ ಪಾಲಾಗಿದೆ. ಸ್ಥಳಕ್ಕೆ ಶಾಸಕ ಸಿಮೆಂಟ್ ಮಂಜು, ತಹಶೀಲ್ದಾರ್ ಸುಪ್ರೀತಾ ಭೇಟಿ ನೀಡಿ ಮಾಹಿತಿ ಕಲೆ ಹಾಕಿದ್ರು. ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಭಾರೀ ಮಳೆಯಾಗಿದ್ದು, ಗಾಳಿಗೆ ಕಾರವಾರದಲ್ಲಿ ಎಪಿಪಿ ಕಚೇರಿ ಮೇಲೆ ಮರ ಉರುಳಿ ಬಿದ್ದಿದೆ. ಈ ಹಿನ್ನೆಲೆ ಸಹಾಯಕ ಸರ್ಕಾರಿ ಅಭಿಯೋಜಕರ ಕಚೇರಿ ಧ್ವಂಸಗೊಂಡಿದೆ. ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಹಾಗೂ ಅಗ್ನಿಶಾಮಕ ದಳ ಸಿಬ್ಬಂದಿ ಮರ ತೆರವುಗೊಳಿಸಿದ್ದಾರೆ. ವಿಜಯಪುರದ ಶ್ರೀ ಪವಾಡ ಬಸವೇಶ್ವರ ದೇವಸ್ಥಾನಕ್ಕೆ ಕಳ್ಳರು ಕನ್ನ ಹಾಕಿದ್ದಾರೆ. 35 ಕೆಜಿ ಬೆಳ್ಳಿಯ ದೇವರ ಮುಖ, 10 ಕೆಜಿ ದೇವರ ಬೆಳ್ಳಿಯ ಮೂರ್ತಿ, 60 ಕೆಜಿಗೂ ಅಧಿಕ ತೂಕದ ಬೆಳ್ಳಿಯ ಪೂಜಾ ಸಾಮಗ್ರಿಗಳನ್ನು ಕಳ್ಳರು ಎಗರಿಸಿದ್ದಾರೆ. ಸುಮಾರು 1.20 ಕೋಟಿ ರೂಪಾಯಿ ಮೌಲ್ಯದ ಬೆಳ್ಳಿ ವಸ್ತು ಹೊತ್ತೊಯ್ದಿದ್ದಾರೆ. ದೇವಸ್ಥಾನದಲ್ಲಿ ಸಾಧು ಸಂತರು ಮಲಗಿದ್ದಾಗಲೇ ಕಳ್ಳರು ಕೈಚೊಳಕ ತೋರಿಸಿದ್ದಾರೆ. ಸ್ಥಳಕ್ಕೆ ಮುದ್ದೇಬಿಹಾಳ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಸಿಎಂ ಆಗಮಿಸುತ್ತಿರುವ ದಿನವೇ ಕಲಬುರಗಿ ಕೋರ್ಟ್ಗೆ ಬಾಂಬ್ ಬೆದರಿಕೆ ಇಮೇಲ್ ಬಂದಿದೆ. ಮಧ್ಯಾಹ್ನದೊಳಗೆ ಕೋರ್ಟ್ ಬ್ಲಾಸ್ಟ್ ಆಗತ್ತೆ, 4RDX ಇಟ್ಟಿದ್ದೇವೆ ಎಂದು ಬೆದರಿಕೆ ಸಂದೇಶ ಬಂದಿದೆ. ತಮಿಳುನಾಡಿನಿಂದ ಉದಯ್ ಸೇತುಪತಿ ಇಮೇಲ್ ಮಾಡಿರೋ ಶಂಕೆ ವ್ಯಕ್ತವಾಗಿದೆ. ಸ್ಥಳಕ್ಕೆ ಬಾಂಬ್ ಸ್ಕ್ವಾಡ್, ಡಾಗ್ ಸ್ಕ್ವಾಡ್ ಬಂದು ಪರಿಶೀಲನೆ ನಡೆಸಿದ್ರು. ಈವರೆಗೂ ಯಾವುದೇ ಬಾಂಬ್ ಸ್ಫೋಟಕ ಪತ್ತೆಯಾಗಿಲ್ಲ. ನಿರಂತರ ಶೋಧದ ಬಳಿಕ ಕೋರ್ಟ್ನಲ್ಲಿ ಮತ್ತೆ ಕಲಾಪ ಆರಂಭವಾಯಿತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.